ದಾಂಡೇಲಿ ನಗರದ ಲಮಾಣಿ ಚಾಳದಲ್ಲಿ ಶುಕ್ರವಾರ ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ದ 4 ವರ್ಷದ ಬಾಲಕನೊಬ್ಬ ಸತತ ಹುಡುಕಾಟದ ನಂತರ ತನ್ನದೇ ಮನೆಯ ಟೆರೆಸ್ ಮೆಟ್ಟಿಲಿನ ಕೆಳಗಡೆ ಮಲಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಅಂಗೈಯಲ್ಲಿ ತುಪ್ಪ ಹಿಡಿದು ಊರೆಲ್ಲ ಹುಡುಕಿದಂತೆ ಈ ಘಟನೆ ನಡೆದಿದ್ದು, ಮಗು ನಾಪತ್ತೆಯಾದ ಸುದ್ದಿಯು ಕ್ಷಣಕಾಲ ಓಣಿಯ ತುಂಬೆಲ್ಲ ಆತಂಕದ ವಾತಾವರಣ ನಿರ್ಮಾಣ ಮಾಡಿತು. ಲಮಾಣಿ ಚಾಳದ ನಿವಾಸಿ ಆಜಾನ್ ಅಹಮದ್ ಯಾಸೀನ್ ಹುಬ್ಬಳ್ಳಿ ಎಂಬ 4 ವರ್ಷದ ಮಗು ಶುಕ್ರವಾರ ಬೆಳಿಗ್ಗೆ ಸಂಬಂಧಿಕರ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಮನೆಯಿಂದ ಹೋಗಿತ್ತು. ಆದರೆ ಬಹಳ ಹೊತ್ತಾದರೂ ಮರಳಿ ಬಾರದಿದ್ದಾಗ ಆತಂಕಗೊಂಡ ಮನೆಯವರು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ರು. ಬಾಲಕನ ಪತ್ತೆಗಾಗಿ ದಾಂಡೇಲಿ, ಹಳಿಯಾಳ ಹಾಗೂ ಜೋಯ್ಡಾ ಠಾಣೆಗಳಿಗೆ ಮಾಹಿತಿಯನ್ನ ರವಾನಿಸಲಾಗಿತ್ತು. ಜೊತೆಗೆ ನಗರದ ಅನೇಕ ಚೆಕ್ ಪೋಸ್ಟ್ಗಳಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಮಗು ಕಾಣೆಯಾದ ಸುದ್ದಿ ಊರೆಲ್ಲ ಹರಡುತ್ತಿದ್ದಂತೆ ಜನರು ಓಣಿಯಲ್ಲಿ ಜಮಾಯಿಸಿದ್ರು ಹಾಗೂ ಬಾಲಕ ಸುರಕ್ಷಿತವಾಗಿ ಪೋಷಕರಿಗೆ ಸಿಗಲಿ ಎಂದು ಎಲ್ಲಾ ಧರ್ಮದವರು ಪ್ರಾರ್ಥಿಸಿದ್ರು. ಮಗುವಿನ ಹುಡುಕಾಟ ಜೋರಾಗಿದ್ದರೂ ಸುಮಾರು 4-5 ತಾಸುಗಳ ಬಳಿಕ ಮನೆಯನ್ನು ಮತ್ತೊಮ್ಮೆ ಶೋಧಿಸಿದಾಗ ಬಾಲಕನು ಮಾಳಿಗೆಯ ಮೆಟ್ಟಿಲ ಕೆಳಗೆ ಮಲಗಿದ್ದು ಕಂಡು ಬಂದಿದ್ದಾನೆ. ಸತತ 5-6 ಗಂಟೆಗಳ ಕಾಲ ಆತಂಕ ಸೃಷ್ಟಿಸಿದ್ದ ಬಾಲಕ ಕೊನೆಗೂ ಸುರಕ್ಷಿತವಾಗಿ ಮನೆಯಲ್ಲೇ ಪತ್ತೆಯಾಗಿದ್ದು, ಪೋಷಕರು ಹಾಗೂ ನೆರೆಹೊರೆಯವರು ನಿರಾಳರಾಗಿದ್ದಾರೆ. कभी भी बच्चों से प्रेम से पेश आओ. ये जगह इस जगह बैठा, लेकिन खुशी की बात यह है बच्चा सुरक्षित घर पहुंच गया. जोली में कहे करते क्या रे जोली में सीधे नीचे बच्चे की ओर सब ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.